ಲ್ಯಾಂಡ್ ಲಾರ್ಡ್ ಪಿಕ್ಚರ್ ಶುರು ಆಗ್ತಿದ್ದಂಗೆ ಟೋನ್ನ ಸೆಟ್ ಮಾಡಿಬಿಡುತ್ತೆ. ಬಡವ್ರ ಮೇಲೆ ದಬ್ಬಾಳಿಕೆ ಮಾಡಿ ದರ್ಪ ತೋರಿಸ್ತಿರೋ ದಣಿಗಳು, ತನಗೆ ಅಂತ ಅಟ್ಲೀಸ್ಟ್ ಒಂದು 2 ಎಕರೆ ಜಮೀನಾದರೂ ಮಾಡ್ಕೋಬೇಕು ಅಂತ ಕಷ್ಟಪಡ್ತಿರೋ ಕೂಲಿ, ಇದ್ರ ಸುತ್ತ ತಮ್ಮ ಕತೆಗೆ ಬೇಕಾಗಿರೋಷ್ಟು ಕಮರ್ಷಿಯಲ್ ಮಸಾಲ ಹಾಕಿ ಪಿಕ್ಚರ್ನ ತುಂಬ ನೀಟಾಗಿ ಜಡೇಶ್ KMP ಅವರು ಪ್ರೆಸೆಂಟ್ ಮಾಡಿದ್ದಾರೆ. ವಿಜಯ್ ಕುಮಾರ್ ಮತ್ತು ರಾಜ್ಪಿ ಶೆಟ್ಟಿ ಇಬ್ಬರು ಪಿಕ್ಚರ್ ಪೂರ್ತಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ವಿಜಯ್ ಅವರ ಕ್ಯಾರೆಕ್ಟರ್ಗೆ ಕೊಟ್ಟಿರೋ ಕೋಲಾರ ಭಾಷೆ ಸೊಗಡು ಮತ್ತು ಕೊಡ್ಲಿ ಒಳ್ಳೆ ಕ್ಯಾರೆಕ್ಟರೈಸೇಷನ್ ಬಿಲ್ಡ್ ಮಾಡುತ್ತೆ ಆ್ಯಂಡ್ ಆ ಕೊಡ್ಲಿ ಫೈಟ್ ಸೀನ್ಸಲ್ಲಿ ಒಳ್ಳೆ ಹೈಪು ಕೊಡುತ್ತೆ. ರಾಜ್ಬಿ ಶೆಟ್ಟಿ ಅವರು ಅಷ್ಟೇ ಪವರ್ಫುಲ್ ವಿಲನ್ ಆಗಿ ಒಂದು ಇಂಟೆನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವ್ರ ಜೊತೆ ಉಮಾಶ್ರೀ, ರಚಿತಾ, ಶಿಶಿರ್, ರಿತಾನ್ಯ ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಸ್ಟ್ರೈಟ್ ಆ್ಯಂಡ್ ಫ್ಲಾಟ್ ಆಗೇ ಹೋಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಕೊಡೋಕ್ಕೆ ಫ್ಲ್ಯಾಶ್ ಬ್ಯಾಕ್ಗಳು ಬರುತ್ತೆ ಅಷ್ಟೇ. ದೊಡ್ಡ ಟ್ವಿಸ್ಟ್ ಟರ್ನು ಅಂತ ಏನಿಲ್ಲ ಆ್ಯಂಡ್ ಕಥೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಕೆಲವು ಸೀನ್ಸು ನನ್ನ ಟೇಸ್ಟ್ಗೆ ಸ್ವಲ್ಪ ಮೆಲೋಡ್ರಾಮ್ಯಾಟಿಕ್ ಅಂತ ಅನಿಸ್ತು. ಟೆಕ್ನಿಕಲಿನೂ ಪಿಕ್ಚರ್ ನೀಟಾಗೇ ಇದೆ. ಹಳ್ಳಿ ಬ್ಯಾಕ್ಡ್ರಾಪ್ನ ವಿಜುವಲ್ಸಲ್ಲಿ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅಜನೀಶ್ ಅವರ ಸಾಂಗ್ಸ್ ಡೀಸೆಂಟ್ ಆಗಿದೆ, ಆದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ರಿಪಿಟೇಟಿವ್ ಆ್ಯಂಡ್ ಓವರ್ ಪವರಿಂಗ್ ಅಂತ ಅನಿಸ್ತು. ಎಡಿಟಿಂಗು ಅಷ್ಟೇ ಸ್ವಲ್ಪ ಟೈಟ್ ಆಗಿರ್ಬೋದಿತ್ತು, ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ. ಬಟ್ ನೀವು ಒಂದು ಒಳ್ಳೆ ರೊಟೀನ್ ಮಸಾಲಾ ಡ್ರಾಮಾ ನೋಡಬೇಕು ಅಂತಿದ್ರೆ ಆರಾಮ್ಸೆ ಹೋಗಿ ಲ್ಯಾಂಡ್ ಲಾರ್ಡ್ ನೋಡ್ಬೋದು.